ಏನು ಈ ಸಿನಿಮಾ ಅಭಿಮಾನಿಗಳು ಪೋಸ್ಟರ್ ಹಾಕಿ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ರು. ಥಿಯೇಟರ್ ನನಗೆ ಸಮಸ್ಯೆ ಆಗುತ್ತೆ ಅವಾಗ. ಆ ವಿಚಾರಕ್ಕೆ ಹೋರಾಟ ಮಾಡೋದು ಒಂದು ಎಚ್ಚರಿಕೆ ಕೊಡ್ತೀವಿ. ನಾವು ಯಾರಿಗೆ ಕೇಳಿದ್ರೆ ಯಾರಿಗೆ ಹೇಳ್ತಿಲ್ಲ ಇದನ್ನ. ಆದ್ರೆ ಮುಂದಿನ ಶುಕ್ರವಾರ ಏನು ಈ ಸಿನಿಮಾ ಅಭಿಮಾನಿಗಳು ಪೋಸ್ಟರ್ ಹಾಕಿ ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ರು. ಈ 7ನೇ ತಾರೀಕು ನಾವು ಪ್ರೆಸ್ ಮೀಟ್ ಮಾಡೋದು ಅನ್ಸುತ್ತೆ. 7th ಪ್ರೆಸ್ ಮೀಟ್ ಬಂದಾಗ ಒಂದು ವಿಚಾರ ಹೇಳ್ತೀನಿ. ನಾನು, ಹೀರೋ, ಡೈರೆಕ್ಟರ್ ಮತ್ತೆ ಚಂದ್ರನ ಥಿಯೇಟರ್ ನನಗೆ ಸಮಸ್ಯೆ ಆಗುತ್ತೆ ಅವಾಗ. ಆ ವಿಚಾರವಾಗಿ ನಾವು ಥಿಯೇಟರ್ಗೆ ಕಂಪ್ಲೇಂಟ್ ಕೊಟ್ಟು ಸ್ಟೇಷನ್ ಕಾಣದ ಸೆಂಟ್ರಲ್ಲೇ ನನಗೆ ಅದು ಇವ್ರ ಏರಿಯಾದಲ್ಲಿ ಥಿಯೇಟರ್ ಕೊಟ್ಟಿರಲ್ಲ. ಆ ವಿಚಾರಕ್ಕೆ ಹೋರಾಟ ಮಾಡೋದು ಒಂದು ಎಚ್ಚರಿಕೆ ಕೊಡ್ತೀವಿ. ಅದು ಒಂದು ಕಡೆ ಕಾನೂನು ಪ್ರಕಾರ ಕಾನೂನು ಬಗ್ಗೆ ಹೇಳಿರುತ್ತೆ. ನಾವು ಯಾರಿಗೆ ಕೇಳಿದ್ರೆ ಯಾರಿಗೆ ಹೇಳ್ತಿಲ್ಲ ಇದನ್ನ. ಕನ್ನಡ ಸಿನಿಮಾಕ್ಕೆ ಆಗ್ತಾರೆ ಎಂತ ಒಳ್ಳೆ ಅದ್ಭುತ ಸಿನಿಮಾ ಮಾಡೋರೆ. ಯಾವ ಹಿಂದಿ, ತೆಲುಗು, ತಮಿಳಿಗೂ ಕಡಿಮೆ ಆ ಕ್ವಾಲಿಟಿ ಕೊಟ್ಟಿರೋದಕ್ಕೆ ಇವತ್ತು US ಅಲ್ಲಿ ನಮ್ಮ ಸಿನಿಮಾಕ್ಕೆ ಸ್ಕ್ರೀನಿಂಗ್ 30 ಸ್ಕ್ರೀನಿಂಗ್ ಕೊಟ್ಟರು, 50 ಸ್ಕ್ರೀನಿಂಗ್ ಮತ್ತೆ ಪರ್ಮಿಷನ್ ಕೊಟ್ಟು ರೆಡಿ ಇರೋ ಟೈಮಲ್ಲಿ ಇವರು ಮತ್ತೆ US ನಾವು ಈ ಸ್ಟೇಜ್ ಟ್ರಾಫಿಕ್ ಕೊಟ್ಟು ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಇವೆಲ್ಲರೂ ಮಾಡ್ತಾ ಇದ್ದು ಉದ್ದೇಶಪೂರ್ವಕ ಮಾಡ್ತಾರೆ. ದಯವಿಟ್ಟು ನಾನು ಎಲ್ಲಾ ನಮ್ಮ ಕನ್ನಡ ರಿಕ್ವೆಸ್ಟ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಕನ್ನಡ ಸಿನಿಮಾನ ಎಲ್ಲ ನೋಡಿ ಗೆಲ್ಸಿ. ಅದು ಚೆನ್ನಾಗಿಲ್ದರೂ ನೋಡಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ಸಿನಿಮಾ ನೀವು ಸಾಂಕೇತಿಕ ನಿಮಗೆ ಗೊತ್ತಿದೆ ಯಾವ ರೀತಿ ಇದೆ ಅಂತ. ಇದಕ್ಕೆ ನಮ್ಗೆ ಮಾಡ್ತಾ ದಯವಿಟ್ಟು ನೀವೆಲ್ಲ ಸಾಕಿಸ್ಬೇಕು. ಮಾಧ್ಯಮದ ದಯವಿಟ್ಟು ನಿಮ್ಗೆ ಎಷ್ಟು ಆಗುತ್ತೋ ಲಾಸ್ಟ್ ಪರ್ಸೆಂಟ್ ರೀಚ್ ಮಾಡಿ ಅಂತ ನಾನು ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.